ಸ್ಟ್ರೆಸ್ ಇದೆ, ಇನ್ನು ಮನಸ್ಸಲ್ಲಿ ಬಹಳಷ್ಟು ಇಮೋಷನ್ಸ್, ಅದು ಅಳು ಇರ್ಬೋದು, ಕೋಪ ಇರ್ಬೋದು, ಗಿಲ್ಟ್ ಇರ್ಬೋದು, ಹಲವಾರು ವರ್ಷ ಮನಸ್ಸಲ್ಲೇ ಇಟ್ಕೊಂಡು ಮನಸ್ಸು ಭಾರ ಅನ್ನಿಸ್ತಿದ್ಯಾ? ಇಲ್ಲಾಂದರೆ ಈಗಲಿನ ಡಿಜಿಟಲ್ ವರ್ಲ್ಡಲ್ಲಂತೂ ಎಲ್ಲ ವಿಚಾರಗಳು ನೆಗೆಟಿವಿಟಿನ ಪ್ರತಿ ದಿವಸ ನೋಡ್ತಾ ಇರ್ತೀವಿ. ಇದೆಲ್ಲದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಇಲ್ಲಿರುತ್ತೆ. ಅದನ್ನ ಇಲ್ಲಿಗೆ ತರೋ ಪ್ರಯತ್ನ ನಾವು ಮಾಡಲೇಬೇಕು. ಆವಾಗವಾಗ ನಮ್ಮ ಮೆಂಟಲ್ ಡಿಟಾಕ್ಸಿಫಿಕೇಶನ್ ಮಾಡೋದು ಕೂಡ ಇಂಪಾರ್ಟೆಂಟ್. ಇದನ್ನ ಮಾಡೋದು ನಮಗಾಗಿ, ಇದು ಯಾವುದೇ ತೋರಿಕೆಗಾಗಲ್ಲ, ಯಾರಿಗೋ ಪ್ರೂವ್ ಮಾಡೋದಕ್ಕೆ ಅಲ್ಲ. ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು, ಮೋಸ ಮಾಡೋಂಗಿಲ್ಲ. ಇನ್ನು ಮೂರನೇದು, ಈ ಒಂದು ಟಾಸ್ಕ್ ಅಥವಾ ಚಾಲೆಂಜ್ನ ನಾವು ಕಂಪ್ಲೀಟ್ ಮಾಡಿದ್ಮೇಲೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ನಾವು ಯಾವುದೋ ಒಂದು ವಿಚಾರಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ವಿ, ಈ ಚಾಲೆಂಜ್ ಮಾಡೋದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಯಿತು, ನಮ್ಮ ಮನಸ್ಸಲ್ಲಾಗಿರೋ ಈ ಗಜಿಬಿಜಿ, ನಮ್ಮ ನರ್ವಸ್ ಟಿಶ್ಯೂ ಎಲ್ಲ ಒಂದ್ಸತಿ ರೀವೈರಿಂಗ್ ಆಗಿ ರೀಸೆಟ್ ಆಗಿರೋ ಫೀಲ್ ನಮಗೆ ಆಗುತ್ತೆ. ಆ್ಯಂಡ್ ಲೈಫ್ ಲಾಂಗ್ ಆಗಾಗ ಈ ಮೆಂಟಲ್ ಡಿಟಾಕ್ಸಿಫಿಕೇಶನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಟಾಸ್ಕ್ ಭಾಳ ಸಿಂಪಲ್ ಆಗಿದೆ, ಎಲ್ಲರೂ ಮಾಡುವಂಥದ್ದೇ ಹೇಳ್ತೀನಿ. ಹೋಗ್ತಾ ಹೋಗ್ತಾ ಸ್ವಲ್ಪ ಟಫ್ ಆಗ್ಬೋದು. ಇದರಲ್ಲಿ ನೀವು ನಿಮ್ಮ ಕೆಲಸ ಎಲ್ಲ ಮುಗಿಸಿ ನೀವು ಫ್ರೀ ಆದಮೇಲೆ ನಿಮ್ಮ ಮನೇಲಿ ಯಾವ ರೂಮ್ ನಿಮಗೆ ಕಂಫರ್ಟೇಬಲ್ ಇದೆಯೋ ಅಲ್ಲೋಗಿ ಕೂತ್ಕೋಬೇಕು. ಆ್ಯಂಡ್ ರೂಮ್ನ ಡಾರ್ಕ್ ಮಾಡ್ಕೋಬೇಕು. ಅಂದರೆ ಕರ್ಟನ್ಸ್ ಎಲ್ಲ ನೀವು ಕ್ಲೋಸ್ ಮಾಡಿ, ಯಾವುದೇ ರೀತಿ ಸೆನ್ಸರಿ ಸ್ಟಿಮ್ಯುಲಸ್ ಇರಬಾರ್ದು. ಈ ಪ್ರಾಸೆಸ್ನ ನಾವು ಸೆನ್ಸರಿ ಸೈಲೆನ್ಸ್ ಅಂತ ಹೇಳ್ತೀವಿ. ಬಿಕಾಸ್ ನಮ್ಮ ಜೊತೆ ನಾವು ಕೂತ್ಕೊಳ್ಳೋದಕ್ಕೆ ಈ ಎಲ್ಲ ಸ್ಟಿಮ್ಯುಲಸ್ಗಳೇ ಅಡ್ಡ ಬರೋದು. ನೀವು ಏನೂ ನೋಡಬಾರ್ದು, ಫೋನ್ ಇರ್ಬೋದು, ಟಿ ವಿ ಇರ್ಬೋದು, ಏನೂ ಕೇಳಿಸ್ಕೋಬಾರ್ದು, ಯಾರ ಜೊತೆನೂ ಮಾತಾಡಬಾರ್ದು, ನೀವು ನಿದ್ದೆ ಮಾಡಬಾರ್ದು, ನೀವು ಮೆಡಿಟೇಷನ್ ಮಾಡಬಾರ್ದು, ನೀವೇನೋ ತಿಂತ ಕೂತ್ಕೋಬಾರ್ದು. ನಿಮ್ಮಿಂದ ನೀವು ದೂರ ಓಡೋಗುವಂಥದ್ದು, ಡೈವರ್ಟ್ ಆಗುವಂಥ ಕೆಲಸಗಳು ಮಾಡೋಂಗಿಲ್ಲ. ಆಲ್ರೆಡಿ ನಾವು ಮಾಡಿದವ್ರಿಗೆ ಗೊತ್ತಿರುತ್ತೆ. ಫಸ್ಟ್ 5 to 10 ಮಿನಿಟ್ಸ್ ಸ್ವಲ್ಪ ಬೋರ್ ಆಗುತ್ತೆ, ರೆಸ್ಲೆಸ್ ಆಗ್ತೀರಾ. ಆಗಾಗ ಫೋನ್ ನೋಡೋ ಅಭ್ಯಾಸ ಇದ್ದರೆ ಮತ್ತೆ ಹೋಗಿ ಫೋನ್ ನೋಡ್ಬಿಡೋಣ, ಯಾರನ್ನೋ ಮಾತಾಡ್ಸೋಣ. ನೆಕ್ಸ್ಟ್ 20 to 25 ಮಿನಿಟ್ಸ್ ನಿಮಗಿರೋ ಯೋಚನೆಗಳು ಹೊರಗೆ ಬರೋದಕ್ಕೆ ಶುರು ಆಗುತ್ತೆ. ಹಳೆ ನೆನಪುಗಳಿರ್ಬೋದು, ಇಲ್ಲ ಫ್ಯೂಚರ್ ಬಗ್ಗೆ ಟೆನ್ಷನ್ ಇರ್ಬೋದು, ಇಲ್ಲ ಪ್ರೆಸೆಂಟ್ ನೀವು ಯಾವುದೋ ಒಂದು ಪ್ರಾಬ್ಲಮಲ್ಲಿ ಇರ್ತೀರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಆವಾಗಲೇ ರಿಯಲ್ ಟಾಸ್ಕ್ ಇರೋದು. ಅದನ್ನ ನೀವು ಹೇಗೆ ನೋಡಬೇಕು ಅಂದರೆ, ನೀವು ಮೂವಿ ಥಿಯೇಟ್ರಲ್ಲಿ ಕೂತ್ಕೊಂಡು ಯಾವುದೋ ಮೂವಿ ನೋಡ್ತಾ ಇದ್ದೀರಾ, ಏನೋ ಸೀನ್ ಬಂದ ತಕ್ಷಣ ಆ ಸೀನ್ನೇ ಇಟ್ಕೊಂಡು ಈ ಸೀನಲ್ಲಿ ಹೀಗಾಗಬೇಕಿತ್ತು ಹಾಗಾಗಬೇಕಿತ್ತು ಅಂತ ನೀವು ಸ್ಟಕ್ ಆಗಿರೋಕ್ಕಾಗಲ್ಲ ಅಲ್ವಾ. ಆ ಸೀನ್ ಹೋಗುತ್ತೆ, ನೆಕ್ಸ್ಟ್ ಸೀನ್ ಬರುತ್ತೆ. ಹಾಗೆ ನಿಮಗೆ ಹಲವಾರು ಥಾಟ್ಸ್ ಬರ್ತಾ ಇರುತ್ತೆ. ಯಾವ ಥಾಟ್ಸ್ಗೂ ನೀವು ರಿಯಾಕ್ಟ್ ಮಾಡುವಾಗೆ ಇಲ್ಲ. ಏನೇ ಅನಿಸಿದ್ರು ನೀವು, ಅದು ಕೋಪ ಇರ್ಬೋದು, ದುಃಖ ಇರ್ಬೋದು, ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು, ಯಾವ ಒಂದು ರಿಯಾಕ್ಷನ್ಸ್ ಕೂಡ ಕೊಡಬೇಡಿ. ಆವಾಗ ಆ ಥಾಟ್ಸಿಗೆ ಅಟೆನ್ಷನ್ ಸಿಗದೆ ಅದು ಹೊರಟೋಗುತ್ತೆ, ನೆಕ್ಸ್ಟ್ ಥಾಟ್ ಬರುತ್ತೆ. ಹೀಗೆ ಒಂದು ನೆಕ್ಸ್ಟ್ ಒಂದು ಥಾಟ್ ಬರ್ತಾ ಬರ್ತಾ ಒಮ್ಮೆ ನಿಮಗೆ ಬ್ಲ್ಯಾಂಕ್ ಫೇಸ್ ಕೂಡ ಫೀಲ್ ಆಗುತ್ತೆ. ಆ ಬ್ಲ್ಯಾಂಕ್ ಫೇಸಲ್ಲಿ ನಿಮ್ಗೆ ಯಾವುದೇ ಯೋಚನೆ ಇರೋದಿಲ್ಲ. ಆ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ, ನಮ್ಮ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಏನೋ ಒಂದ್ಸತಿ ಮಾಡಿದ ತಕ್ಷಣ ಇದಾಗೋದಿಲ್ಲ. ಒಂದು 15 ದಿವಸಕ್ಕೆ ಒಂದ್ಸತಿ, ಅಟ್ಲೀಸ್ಟ್ ಮಂತ್ಲಿ ಒಂದ್ಸತಿ ಆದರೂ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೆಕೆಂಡ್ ಟಾಸ್ಕ್, ಇದನ್ನು ಭಾಳ ಸಿಂಪಲ್ ಆಗಿದೆ. ಮಾಡೋ ಜಾಗನ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾವೇನು ಮಾಡಬೇಕಂದ್ರೆ, ನಮ್ಮಲ್ಲಿರೋ ಒಂದು ಸಪ್ರೆಸ್ಡ್ ಅಥವಾ ಅನ್ಎಕ್ಸ್ಪ್ರೆಸ್ಡ್ ಇಮೋಷನ್ಸ್ ಏನಿದ್ರು, ಉದಾಹರಣೆಗೆ ನೀವು ಯಾರಿಗೂ ಹೇಳ್ಕೊಳ್ದೇ ಇರುವಂಥ ಒಂದು ಗಿಲ್ಟ್ ನಿಮ್ಮಲ್ಲಿದೆ, ಇಲ್ಲ ಯಾರೋ ಮೇಲೆ ನಿಮಗೆ ಕೋಪ ಇದೆ, ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ, ಇಲ್ಲ ಮನಸ್ಸೊಳಗೆ ಯಾವುದೋ ದುಃಖ ಇದೆ ಜೋರಾಗಿ ಹತ್ತು ನೀವು ಅದನ್ನ ಹೊರಗಾಕಬೇಕು ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಮಾಡೋಕ್ಕಾಗಿರೋದಿಲ್ಲ. ಅದನ್ನು ನೀವು ಕೂಗಿ, ಅಂದರೆ ಲೌಡಾಗಿ ಜೋರಾಗಿ ಅದನ್ನ ಹೇಳಬೇಕು. ಯಾವುದೇ ರೀತಿ ಅನ್ಎಕ್ಸ್ಪ್ರೆಸ್ಡ್ ಅಥವಾ ಸಪ್ರೆಸ್ ಮಾಡ್ಕೊಂಡಿರೋ ಇಮೋಷನ್ಸ್ ನಮ್ಮ ಮೈಂಡ್ ಹಾಗೂ ಬಾಡಿಗೆ ತುಂಬಾ ಸ್ಟ್ರೆಸ್ ಕೊಡ್ತಾ ಇರುತ್ತೆ. ಯಾವಾಗ ಒಂದು 3 to 4 ನಿಮಿಷ ನಾವು ಜೋರಾಗಿ ಇಮೋಷನ್ಸ್ನ ಹೊರಗಾಗ್ತೀವಲ್ಲ, ನಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ರ್ಯಾಡಿಕಲ್ ಹಾನೆಸ್ಟಿ ಅಂತ ನಾವು ಕರಿತೀವಿ. ಸೊ ಈ ಟಾಸ್ಕ್ನ ನೀವು ಮಾಡೋದಕ್ಕೆ ನಿಮ್ಗೆ ಯಾವಾಗ ಬೇಕು ಟೈಮ್ ಮಾಡ್ಕೊಳ್ಳಿ. ಜಾಗಗಳ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಎಂಟಿ ರೂಮ್, ಮನೇಲಿ ಯಾರು ಇಲ್ಲ, ನಿಮ್ಗೆ ಹೇಳೋಕ್ಕೆ ಆಪ್ಷನ್ ಇದೆ ಅಂದರೆ ಹೇಳ್ಕೊಬೋದು. ಇಲ್ಲ ನೀವು ಬೈಕ್ ರೈಡ್ ಹೋಗ್ತಾ ಇದ್ದೀರಾ, ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲ ನೀವು ಯಾವುದೋ ಹಿಲ್ ಸ್ಟೇಷನ್ಗೆ ಹೋಗಿದ್ದೀರಾ, ಬೇಸಿಕಲಿ ಸುತ್ತಮುತ್ತ ಯಾರು ಇಲ್ಲ, ನೇಚರ್ ಇದ್ದಷ್ಟು ತುಂಬ ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ಟಾಸ್ಕ್. 3ನೇ ವಿಡಿಯೋ ಇದು ಕೂಡ ಭಾಳ ಸಿಂಪಲ್. ಸುಮಾರು ಜನ ಆಲ್ರೆಡಿ ಟ್ರೈ ಮಾಡಿರ್ತೀರಾ. ಯಾರ್ಯಾರು ಮಾಡಿಲ್ಲ ಇದನ್ನ ಟ್ರೈ ಮಾಡಿ ನೋಡಿ. ಇದನ್ನ ಕೋಲ್ಡ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಅಂದರೆ ಕೋಲ್ಡ್ ವಾಟರಲ್ಲಿ ಸ್ನಾನ ಮಾಡಬೇಕು. ಇದು ಮಾಡೋದ್ರಿಂದ ಅಲ್ವಾ ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗಿ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ. ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ರಿಕವರಿ ಮೋಡ್ಗೆ ಸ್ವಿಚ್ ಆಗುತ್ತೆ. ಶುರುನಲ್ಲಿ ಭಾಳ ಕಷ್ಟ ಅನಿಸ್ಬೋದು ನಿಮಗೆ, ಬಟ್ 3ನೇ 4ನೇ ಮಗ್ ನೀರು ಹಾಕ್ಕೊಳ್ಬೇಕಾದ್ರೆ ನಿಮಗೆ ಕಂಫರ್ಟ್ ಝೋನಿಗೆ ಹೋಗ್ತೀರಾ. ಯಾವುದೇ ಒಂದು ವಿಚಾರ ನಾವು ರುಟೀನಾಗಿ ಮಾಡ್ತಾ ಇಲ್ಲ, ಸಡನ್ನಾಗಿ ಮಾಡಿದಾಗ ಆಗೋ ಡಿಸ್ಕಂಫರ್ಟಿಗೆ ನಾವು ಹೆದರಬಾರ್ದು. ಅದನ್ನು ನಾವು ಫೇಸ್ ಮಾಡಿದಾಗಲೇ ನಮಗೆ ಸುಮಾರು ಚೇಂಜಸ್ ನಮ್ಮ ಲೈಫಲ್ಲಿ ಕೂಡ ಆಗೋದಲ್ವಾ. ಜರ್ನಿಯ 4ನೇ ವಿಡಿಯೋ ಇದರಲ್ಲಿ ನೀವು ಎಲ್ಲದನ್ನೂ ಸ್ಲೋ ಆಗಿ ಮಾಡಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಡಿಂದ ಎದ್ದೇಳ್ತಿರಲ್ಲ, ಅದು ಕೂಡ ಸ್ಲೋ ಆಗಿರಬೇಕು. ನಿಧಾನವಾಗಿ ತಿನ್ನಬೇಕು, ನಿಧಾನವಾಗಿ ಮಾತಾಡಬೇಕು, ವಾಕಿಂಗು ನಿಧಾನವಾಗಿರಬೇಕು. ಇದು ಯಾಕೆ ಅಂದರೆ, ಸುಮಾರು ಜನ ಒಂದು ಡ್ರೈವಿಂಗ್ ಮಾಡ್ತಾ, ಅಡುಗೆ ಮಾಡ್ತಾ, ಇನ್ನು ಆಫೀಸ್ ಕೆಲಸ ಮಾಡ್ತಾ ನಿಮ್ಮ ಶೋಲ್ಡರ್ ಎಲ್ಲ ಹೀಗೆ ಫುಲ್ಲು ಕಾಂಟ್ರಾಕ್ಟೆಡ್ ಆಗಿರುತ್ತೆ.
ಒಂದು ಸ್ಟ್ರೆಸ್ಸಲ್ಲಿ ಇರ್ತೀರಾ ನೀವು, ನಿಮಗೆ ಗೊತ್ತಾಗೋದಿಲ್ಲ ಅದು. ಸೊ ಎಲ್ಲದನ್ನೂ ರಿಲ್ಯಾಕ್ಸ್ಡ್ ಆಗಿ ನೀವು ಮಾಡೋದಕ್ಕೆ ಶುರು ಮಾಡಬೇಕು. ಕಾನ್ಷಿಯಸ್ಲಿ, ಯಾವುದು ಗಡಿಬಿಡಿಯಲ್ಲಿ ಮಾಡುವಾಗಿಲ್ಲ. ಹೀಗೆ ಮಾಡೋದ್ರಿಂದ ಅನ್ನೆಸೆಸರಿ ಆಗಾಗ ಒಂದು ಕಾರ್ಟಿಸಾಲ್ ಸ್ಪೈಕ್ ಆಗುತ್ತಲ್ಲ, ಅದು ಕಮ್ಮಿ ಆಗುತ್ತೆ. 5ನೇ ಟಾಸ್ಕ್ ಇದು. ಸುಮಾರು ಜನ ಹಳೆ ಕಾಲದವ್ರು ಮಾಡ್ತಿದ್ರು ಇದನ್ನ ಮೌನ ವ್ರತ ಅಂತ ಹೇಳ್ತೀವಿ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ 12 ಗಂಟೆಗಳ ಕಾಲ ನೀವು ಯಾರ ಜೊತೆ ಮಾತಾಡೋಂಗಿಲ್ಲ. ನೋಡಿ, ಯಾರ ಹತ್ರ ನಾವು ಏನಾದರೂ ಅಡ್ವೈಸ್ ಕೊಡ್ತೀವಿ, ಕಮೆಂಟ್ ಮಾಡ್ತೀವಿ, ಯಾರನ್ನೋ ನೋಡಿ ಏನೋ ಜಡ್ಜ್ ಮಾಡ್ತೀವಿ, ಎಲ್ಲದಕ್ಕೂ ಕೂಡ ಎನರ್ಜಿ ಬೇಕು. ಬೇರೆಯವರು ನಿಮ್ಮ ಹತ್ರ ಏನಾದರೂ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಅವರೇನೋ ಒಂದು ವಿಚಾರ ಹೇಳ್ತಿದ್ದಾರೆ, ಅದು ಕೂಡ ನಿಮ್ಮ ಮನಸ್ಸಿಗೆ ಹೋಗಿ ನಿಮಗೆ ಹಲವಾರು ಥಾಟ್ಸ್ಗಳು ಬರ್ತಾ ಇರುತ್ತೆ. ಸೊ ಬೇಸಿಕಲಿ ಈ ಎನರ್ಜಿಗೆ ಒಂದು ರೆಸ್ಟ್ ಕೊಡಬೇಕು ನಾವು. ಆಲ್ರೆಡಿ ನಮ್ಮ ಬ್ರೈನ್ನಲ್ಲಿ ಏನೇನೆಲ್ಲ ಹೆಚ್ಚು ಕಮ್ಮಿ ಆಗಿರುತ್ತೆ ಅದನ್ನ ರೀಸ್ಟೋರ್ ಮಾಡೋದಕ್ಕೆ ಒಂದು ಡೇ ಬೇಕಾಗುತ್ತೆ. ಇನ್ನೂ ಸುಮಾರು ಜನ ಕೆಲಸಕ್ಕೆ ಹೋಗೋರು ಇರ್ತೀರಾ, ಇಲ್ಲ ಮನೆಯಲ್ಲಿ ಮಾತಾಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಮುಂಚಿತವಾಗಿ ನೀವು ಬೇಕಿರೋ ಒಂದು ದಿವಸ ಲೀವ್ ತೊಗೊಳ್ಳಿ, ಇಲ್ಲಾಂದರೆ ಮನೆಯವ್ರಿಗೆಲ್ಲ ಹೇಳಿ ನಾನು ಮಾತಾಡೋದಿಲ್ಲ ನೆಕ್ಸ್ಟ್ 12 hours ಅಂತ ಫಸ್ಟೇ ಹೇಳಿರಿ. ಸೊ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡಿ. ಇದನ್ನ ಮಾಡೋ ಜರ್ನಿಯ 6ನೇ ವಿಡಿಯೋ ಇದು. ಎಷ್ಟೊಂದು ಜನ ಸುಮ್ಮನೆ ಒಂದೇ ಕಡೆ ಕೂತ್ಕೊಂಡು ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದಿಲ್ಲ. ಇನ್ನು ಯಾರ್ಯಾರು ಮಾಡ್ತಿರ್ತಿರೋ ಫಿಕ್ಸ್ ಟೈಮ್ ಆಫ್ ಡೇಯಲ್ಲಿ ನೀವು ಏನಾದರೂ ಒಂದು ಎಕ್ಸಸೈಸು ಅಥವಾ ವಾಕಿಂಗ್ ಮಾಡ್ತೀರಾ. ಸೊ ಫಿಸಿಕಲ್ ರಿಲೀಸ್ ಹೇಗೆ ಮಾಡಬೇಕು ಅಂದರೆ, ಎಕ್ಸ್ಟ್ರೀಮ್ ಎಕ್ಸಸೈಸ್ ಅಂದರೆ ನಿಮ್ಮ ಲಿಮಿಟ್ಗೆ ನೀವು ವಾಕ್ ಮಾಡ್ತಾ ಇರ್ತೀರಾ, ಏನೋ ಎಕ್ಸಸೈಸ್ ಮಾಡ್ತಾ ಇರ್ತೀರಲ್ವ, ಆ ಲಿಮಿಟ್ನ ನೀವು ದಾಟಿ ಮಾಡಬೇಕಾಗತ್ತೆ. ನಿಮ್ಮ ಬಾಡಿ, ಫಿಸಿಕಲ್ ಬಾಡಿ ಯಾವಾಗ ಎಕ್ಸಾಸ್ಟ್ ಆಗುತ್ತೆ, ನಿಮ್ಮ ಬ್ರೈನ್ ಇಲ್ವಾ ಆನ್ಸೈಟಿ ಮೋಡ್ನ ಆಫ್ ಮಾಡಿಬಿಡುತ್ತೆ. ಸೊ ಆ ರೀತಿ ಎಕ್ಸ್ಟ್ರೀಮ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ನಿಮ್ಗೆ ಯಾವ ಆ್ಯಕ್ಟಿವಿಟಿ ಇಷ್ಟ ಇದೆ ಅದನ್ನ ಇವತ್ತು ಮಾಡಿ. ಕ್ಲೆನ್ಸಿಂಗ್ ಜರ್ನಿಯ ಕೊನೆಯ ವಿಡಿಯೋ ಇದು. ಕಳೆದ 6 ಟಾಸ್ಕ್ನ ನೀವು ಮಾಡಿದ್ದೀರಾ ಅಂದರೆ ಇದು ಕೂಡ ಈಸಿಯಾಗಿ ನೀವು ಮಾಡ್ಬೋದು, ಬಟ್ ಸುಮಾರು ಜನಕ್ಕೆ ಇದು ಕಷ್ಟ ಆಗುತ್ತೆ. ಈ ಟಾಸ್ಕಲ್ಲಿ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡ್ತಾ ಇಲ್ಲ, ನಾವು ಸ್ಕ್ರೀನ್ ಟೈಮ್ನ 0 ಮಾಡ್ತೀವಿ. ಬಿಕಾಸ್ ನೆಕ್ಸ್ಟ್ 24 hours ನೀವು ಫೋನ್ ಯೂಸ್ ಮಾಡೋಂಗಿಲ್ಲ, ಟಿ ವಿ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ನಿಮ್ಮ ಐಪ್ಯಾಡ್ ಇರ್ಬೋದು, ಯಾವುದನ್ನು ನೀವು ಯೂಸ್ ಮಾಡೋಂಗಿಲ್ಲ. ಐನೋ ಸುಮಾರು ಜನ ಹೇಳ್ತೀರಾ ಇವಾಗ, ಅಯ್ಯೋ ನನ್ನ ಜಾಬ್ಗೆ ಲ್ಯಾಪ್ಟಾಪ್ ಬೇಕು, ಇಲ್ಲ ಫೋನ್ ಇಲ್ಲದೆ ಆಗಲ್ಲ. ನಿಮ್ಮ ಮನಸ್ಸಲ್ಲಿ ಏನೇ ಎಕ್ಸ್ಕ್ಯೂಸಸ್ ನಿಮಗೆ ಬರ್ಬೋದು, ಬಟ್ ಈ ಒಂದು ಟಾಸ್ಕ್ನ ನಿಮಗೆ ಮಾಡಲೇಬೇಕು ಅನ್ನೋ ಮನಸ್ಸಿದ್ರೆ ಒಂದು ದಿವಸ ಲೀವ್ ತೊಗೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮುಂಚಿತವಾಗಲೇ ಇನ್ಫಾರ್ಮ್ ಮಾಡಿ, ಬಿಕಾಸ್ ನೀವು ರೀಚ್ ಆಗ್ತಿಲ್ಲ ಅಂತ ಅವರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸೊ ನೆಕ್ಸ್ಟ್ 24 hours ನಿಮ್ಮ ಲೈಫಲ್ಲಿ ಸೋಷಲ್ ಮೀಡಿಯಾ ಇರೋದಿಲ್ಲ, ನ್ಯೂಸ್ ಇರೋದಿಲ್ಲ, ಯಾವುದೇ ರೀತಿಯ ಕಾಲ್ಸ್ ಇರೋದಿಲ್ಲ. ತುಂಬ ಜನ ಅಂದ್ಕೊಂಡಿರ್ತೀರಾ, ಅಯ್ಯೋ ರೀಲ್ಸ್ ನೋಡೋದ್ರಿಂದ, ನ್ಯೂಸ್ ಚಾನಲ್ ನೋಡೋದ್ರಿಂದ ಇದೆಲ್ಲದರಲ್ಲಿ ನನಗೇನು ಸ್ಟ್ರೆಸ್ ಆಗೋದಿಲ್ಲ, ಇನ್ಫ್ಯಾಕ್ಟ್ ಐ ಎಂಜಾಯ್ ದ್ಯಾಟ್ ಅಂತ ನೀವು ಅಂದ್ಕೊಂಡಿರ್ತೀರಾ. ಬಟ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಸುಮಾರು ಜನಕ್ಕೆ ಎಲ್ಲೋ ಒಂದು ಆಕ್ಸಿಡೆಂಟ್ ಆಯಿತು, ಅಥವಾ ಯಾರೋ ಹಾರ್ಟ್ ಅಟ್ಯಾಕಿಂದ ಸತ್ತೋದ್ರು, ಇದೆಲ್ಲದನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಮೈಕ್ರೋ ಡೋಸಸಲ್ಲಿ ಸ್ಟ್ರೆಸ್ ಬರ್ತಾ ಇರುತ್ತೆ. ಇನ್ನು ಯಾರ್ದೋ ಜೀವನ ಚೆನ್ನಾಗಿದೆ, ಅವರು ಒಳ್ಳೆ ಟ್ರಿಪ್ ಹೋಗಿದ್ದಾರೆ, ಒಳ್ಳೆ ಕಾರ್ ತೊಗೊಂಡಿದ್ದಾರೆ, ಇದೆಲ್ಲದಕ್ಕೂ ಕೂಡ ಅಯ್ಯೋ ನನ್ನ ಲೈಫ್ ಏನು ಚೆನ್ನಾಗಿಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ ಕೂಡ ನಿಮ್ಮ ಬ್ರೈನ್ನಲ್ಲಿ ಬರ್ತಾ ಇರುತ್ತೆ. ಗೊತ್ತಾಗೋದಿಲ್ಲ, ಇದರಿಂದನೇ ನಾನು ತುಂಬ ಸ್ಟ್ರೆಸ್ಡ್ ಆಗಿದ್ದೀನಿ, ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೀವು ಮಾಡಿ ನೋಡಿ. ಬಿಕಾಸ್ ನೀವು ಸುತ್ತಮುತ್ತ ಜನರಿಗೆ ಅಟೆನ್ಷನ್ ಕೊಡ್ತೀರಾ, ಗಿಡಗಳನ್ನ ನೋಡ್ತೀರಾ, ಆಕಾಶನ ನೋಡ್ತೀರಾ, ನೇಚರ್ನ ಅಡ್ಮೈರ್ ಮಾಡ್ತೀರಾ. ಇವನ್ ಒಂದು ಹೋಟೆಲ್ಗೆ ಹೋದಾಗಲೂ ಕೂಡ ಫುಡ್ ಬಗ್ಗೆ ಫೋಕಸ್ ಮಾಡಿರ್ತೀರಾ, ಅದ್ರ ಫೋಟೋ ತೆಕ್ಕೋಬೇಕು, ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಒಂದು ಸೆಲ್ಫಿ ಬೇಕು ಅನ್ನೋಕ್ಕಿಂತ ಅವ್ರ ಜೊತೆ ಜಾಸ್ತಿ ನೀವು ಮಾತಾಡ್ತೀರಾ. ನಮ್ಮ ಹತ್ರ ಫೋನ್ ಇಲ್ಲ, ಟಿ ವಿ ಇಲ್ಲ ಅಂದರೆ ನಾವು ಬದುಕೋಕ್ಕಾಗೋದಿಲ್ವಾ? ಟ್ರೈ ಮಾಡಿ. ಈ ಮೈಂಡ್ ಕ್ಲೆನ್ಸಿಂಗ್ ಅಥವಾ ಮನಸ್ಸನ್ನು ಶುದ್ಧೀಕರಿಸೋ ಈ ಒಂದು ಜರ್ನಿಯಲ್ಲಿ ಬಹಳ ಬೇಸಿಕ್ನ ನಾನು ನಿಮಗೆ ಈ ಸತಿ ಹೇಳಿದ್ದೀನಿ. ಮುಂದೆ ಇನ್ನೊಂದು ದಿವಸ 21 days ಜರ್ನಿ ಮಾಡೋಣ. ಇದರಲ್ಲಿ ಏನು ಗೊತ್ತಾ, ತುಂಬ ಸತಿ ನಾವು ನಮ್ಮನ್ನು ನಾವೇ ಕ್ಷಮಿಸಿರೋದಿಲ್ಲ. ಆಮೇಲೆ ನಾವು ಬೇರೆಯವ್ರಿಗಾಗಿ ಎಷ್ಟು ಜೀವನ ಮಾಡ್ತಾ ಇದ್ದೀವಿ, ನಾವು ಹೇಗೆ ಖುಷಿಯಾಗಿರಬೇಕು, ಆ್ಯಂಡ್ ಎಲ್ಲ ತೊಂದರೆಗಳ ಮಧ್ಯನೂ ಜೀವನನ ಹೇಗೆ ಸಂತೋಷವಾಗಿ ನಡೆಸಬೇಕು, ಎಲ್ಲದನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಐ ಹೋಪ್ ನನ್ನ ಫಾಲೋವರ್ಸ್ ಎಲ್ಲರಿಗೂ ಕೂಡ ಈ ಒಂದು ಸೀರೀಸಿಂದ ಹೆಲ್ಪ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ.